ಬೆಳಗಾವಿ ಜಿಲ್ಲೆಯ ಸೌದತ್ತಿ ಮತ್ತು ಖಟ್ಕೋಳ್ ತಾಲೂಕಿನಲ್ಲಿ ಉಗ್ರಾಣ್ ಮ್ಯಾನೇಜರ್ಗಳ ಕರ್ಮಕಾಂಡ. ತೂಕದಲ್ಲಿ ಗೋಲ್ಮಾಲ್, ಅಧಿಕಾರಿಗಳು ಮಾಲಾಮಾಲ್. ಹೌದು ಪ್ರಿಯ ವೀಕ್ಷಕರೇ, ಅಮೋಘ ನ್ಯೂಸಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದು ಏನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಇಲ್ಲಿ ನೋಡಿ, ಇದರ ಬಗ್ಗೆ ನಿಮಗೆ ಇಂಚ್ ಟು ಇಂಚ್ ಮಾಹಿತಿಯನ್ನು ನೀಡುತ್ತೇವೆ, ಬನ್ನಿ. ನಾಫೆಡ್ ಗೋದಾಮುಗಳಲ್ಲಿ ನಡೆಯುತ್ತಿರುವ ದೊಡ್ಡ ದೊಡ್ಡ ಅವ್ಯವಹಾರಗಳು, ತೂಕದಲ್ಲಿ ವ್ಯತ್ಯಾಸ, ದಾಖಲೆಗಳು ತಿದ್ದುಪಡಿ, ಸರ್ಕಾರದಿಂದ ನಿಗದಿಪಡಿಸಿದ ತೂಕಕ್ಕಿಂತ ಹೆಚ್ಚಿಗೆ ಸಂಗ್ರಹಣ ಬಗ್ಗೆ ಮಾಹಿತಿ ಪತ್ತೆಯಾಗಿದೆ. ಕೋಆಪರೇಟಿವ್ ಸಂಘ ಸಂಸ್ಥೆಗಳಿಂದ ಖರೀದಿ ವಿವರಗಳಲ್ಲಿ ನಿಯಮಿತ ಚಲನವಲನ ಕಂಡುಬಂದಿರುವ ಬಗ್ಗೆ ಮಾಹಿತಿ. ಇದು ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆ. ಕೇಂದ್ರ ಸರ್ಕಾರದ ಅಂಗವಾದ ನಾಫೆಡ್ ಸಂಸ್ಥೆಗಳು ರೈತರಿಂದ ನೇರವಾಗಿ ಸರಕುವನ್ನು ಖರೀದಿಸಲು ಏಜೆನ್ಸಿಯನ್ನು ನೇಮಿಸಿರುತ್ತದೆ. ಕೋಆಪ್ ಸೊಸೈಟಿಗಳು ರೈತರಿಂದ ಸರಕುವನ್ನು ಪ್ರತಿ ಚೀಲಗಳಲ್ಲಿ 50 kg 500 ಗ್ರಾಮಗಳನ್ನು ಮಾತ್ರ ಪಡೆಯಬೇಕು. ಆದರೆ ಸೊಸೈಟಿಯ ಉಗ್ರಾಣ್ ಮ್ಯಾನೇಜರ್ಗಳು ಸೇರಿ 51 ರಿಂದ 52 kg ಪ್ರತಿ ಚೀಲ ತೂಕವನ್ನು ಪಡೆಯುತ್ತಾರೆ. ರೈತರಿಂದ 1 ಚೀಲಕ್ಕೆ 2 kgಯಷ್ಟು ಅಧಿಕ ತೂಕ ನೇರವಾಗಿ ಉಗ್ರಾಣಿಗೆ ಹೆಚ್ಚಿಗೆ ಬಂದಂಥ ತೂಕವನ್ನು ಪರಿಚಯವಿರುವ ಅಂಗಡಿಗಳಲ್ಲಿ ಮಾರಿ ಬಂದ ಹಣವನ್ನು ಕ್ರಮವಾಗಿ ಹಂಚಿಕೊಳ್ಳುತ್ತಾರೆ. 1 ಚೀಲಕ್ಕೆ 2 kg ಅಂದರೆ 500 ಚೀಲಕ್ಕೆ 500 × 2 ಬರೋಬ್ಬರಿ 1000 kg. ಕಾಳು ಸಂತೆಯಲ್ಲಿ 1 kg ಬೆಳೆಕಾಳಿಗೆ ಕಡಿಮೆ ಅಂದರೆ 80 ರೂಪಾಯಿ ಮಾರಾಟ ಮಾಡುತ್ತಾರೆ. 1000 kgಗೆ × 80 ಬರೋಬ್ಬರಿ 80,000 ರೂಪಾಯಿಗಳು. ಇದು ಕೇವಲ 500 ಚೀಲದ ಲೆಕ್ಕ. ಒಂದು ಗೋದಾಮಿನಲ್ಲಿ ಎಷ್ಟು ಚೀಲಗಳು ಇರುತ್ತವೆ ಇದನ್ನು ನೀವೇ ಯೋಚನೆ ಮಾಡಿ. ಇದಕ್ಕೆ ಯಾರಿಗೆ ಎಷ್ಟು ಪಾಲು ಅನ್ನುವುದನ್ನು ಇಲ್ಲಿ ನೋಡಿ. ಉಗ್ರಾಣ್ ಮ್ಯಾನೇಜರ್ 40%, ಉಗ್ರಾಣ್ ಪ್ರಾದೇಶಿಕ ವ್ಯವಸ್ಥಾಪಕರು 20%, ನಾಫೆಡ್ ಫೀಲ್ಡ್ ಆಫೀಸರ್ 20%, ಉಗ್ರಾಣದ ಕೇಂದ್ರ ಕಚೇರಿ ಅಧಿಕಾರಿಗಳಿಗೆ 20%. ಈ ರೀತಿಯಾಗಿ ಉಳಿದ ಬೆಲೆಯ ಅಕ್ರಮ ಹಣವನ್ನು ಹಂಚಿಕೊಳ್ಳುವ ಉಗ್ರಗಾಮಿಗಳು ಇಂಥವರ ವಿರುದ್ಧ ಸರ್ಕಾರ ಸೂಕ್ತ ತನಿಖೆ ನಡೆಸಿ ಮತ್ತು ರೈತರ ಬೆಳೆಯೋ ದುಡಿಮೆಯಲ್ಲಿ ಕೋಟಿಗಟ್ಟಲೆ ಮನೆಗಳನ್ನು ಕಟ್ಟಿಸಿರುವ ಇಂಥ ಅಧಿಕಾರಿಗಳಿಗೆ ನೇರವಾಗಿ ಮನೆಗೆ ಕಳಿಸಬೇಕೆಂದು ನಮ್ಮ ಅಮೋಘ ನ್ಯೂಸ್ ಚಾನೆಲ್ ಎಚ್ಚರಿಸುತ್ತಿದೆ.